ಗುರುಗಳೇ, ಈಗ ಮುದ್ರೆದು ಒಂದು ಹೇಳಿದ್ರಿ, ಈಗ ಈ ಮುದ್ರೆ ಮಾಡಿದ್ರೆ ನಮ್ಮ ಹೊಟ್ಟೆ ಸಮಸ್ಯೆ ಅಂತ. ಒಂದು ಈಗಿನ ಯುವಕರು ಯುವತಿಯರು ಥಿಂಕ್ ಮಾಡೋದು, ನನಗೆ ಹೊಟ್ಟೆ ಸಮಸ್ಯೆ ಅಂತ ಮಾತ್ರೆ ನುಂಗಿದೆ, ಸೀದಾ ಹೊಟ್ಟೆ ಒಳಗಡಿಕೆ ಹೋಗಿದೆ, ಆದರೂ ಏನು ಪ್ರಯೋಜನ ಆಗಿಲ್ಲ. ಇಲ್ಲಿರೋಂಥ ಹೊಟ್ಟೆ, ಇಲ್ಲಿರೋಂಥ ಬೆಳ್ಳು, ಇಲ್ಲಿ ಉಜ್ಜೋದ್ರಿಂದ ಹೊಟ್ಟೆಗೂ ಅಲ್ಗೋದು ಏನು ಸಂಬಂಧ, ಹೆಂಗೆ ವಾಸಿ ಆಗುತ್ತೆ ಅನ್ನುವಂಥದ್ದು ಒಂದು ಕ್ರಾಸ್ ಕ್ವಶನ್. ನಿಮಗೆ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಕಣ್ಣಲ್ಲಿ ನೀರ್ಯಾಗಿ ಬರ್ತದೆ ಅಂತ ಅಲ್ವಾ? ನೀವು ಕಾಲಿಗೆ ಚುಚ್ಚಿದ್ರೆ ನಿಮ್ಮ ತಲೆಯಲ್ಲೆಲ್ಲ ನೋವು ಶುರು ಆಗ್ತದೆ. ಹೌದು ಅಲ್ವಾ? ಅಂದರೆ ತಲೆಗೂ ಕಾಲಿಗೂ ಏನು ಸಂಬಂಧ, ಕಾಲಿಗೂ ಕಣ್ಣೀರಿಗೂ ಏನು ಸಂಬಂಧ? ಅಂದರೆ ನಮ್ಮ ನರ ನಾಡಿಗಳು ದೇಹದಲ್ಲಿ, ನಮ್ಮ ಯೋಗ ವಿಜ್ಞಾನ, ಯೋಗ ಶಾಸ್ತ್ರದ, ಆಯುರ್ವೇದ ಪ್ರಕಾರ 72,000 ನಾಡಿಗಳಿದೆ ಅಂತ ದೇಹದಾದ್ಯಂತ, ಅಥವಾ ನರಗಳೇ ಇದೆ ಅಂತ ಅನ್ಕೊಳ್ಳಿ. ಹಾಗಾಗಿ ನಮ್ಮನ್ನ ನರಮಾನವ ಅಂತ ಕರೀತಾರೆ. ನರಗಳಿಂದನೇ ಕೂಡಿರೋ ಮನುಷ್ಯ ನಾವು. ಎಲ್ಲಿಂದನೇ ಆಗಲಿ ಮಾಂಸಖಂಡಗಳು ಎಷ್ಟು ಇದೋ ಅದಕ್ಕಿಂತ ಹೆಚ್ಚು ನರಗಳೇ ಇದೆ. ನೀವು ಎಲ್ಲಿ ನೋಡಿದ್ರು ನರಗಳೇ ಕಾಣಿಸ್ತವೆ. ಹಾಗಾಗಿ ಅದಕ್ಕಾಗಿ ನಮ್ಮನ್ನು ಏನು ಕರೀತಾರೆ ಅಂದರೆ ನರಮಾನವ ಅಂತ. ಹಾಗಾಗಿ ಆ ನರಗಳೇನಿದೆ ಒಂದರಿಂದ ಒಂದಕ್ಕೆ ಕನೆಕ್ಷನ್ ಇದೆ. ನಾಡಿಗಳು ಒಂದರಿಂದ ಒಂದಕ್ಕೆ ಕನೆಕ್ಟ್ ಆಗಿದೆ. ಅದು ಮೆದುಳಿಗೆ ನೇರ ಪ್ರಮುಖವಾಗಿ ಹೋಗಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಮೆದುಳಿನಲ್ಲಿ ಇವತ್ತಿನ ಮಾಡರ್ನ್ ಸೈನ್ಸ್ ಕೂಡ ಹೇಳೋದು 10 ಟ್ರಿಲಿಯನ್ ನರ್ವ್ಸ್ ಅಲ್ಲಿ ಕನೆಕ್ಟ್ ಆಗಿದೆ ಅಂತ. ಮೆದುಳು ತುಂಬ ಕಾಂಪ್ಲಿಕೇಟೆಡ್, ಅದನ್ನ ಇನ್ನೂ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಮಾಡಿದಷ್ಟು ಅದರ ಸೀಕ್ರೆಟ್ಗಳು ಹೊರಗೆ ಬರ್ತಾ ಇದೆ. ಅಂದರೆ ಒಂದರಿಂದ ಒಂದಕ್ಕೊಂದಕ್ಕೆ ಲಿಂಕ್ ಇದೆ. ಹಾಗೆ ನೀವು ಆಕ್ಯುಪಂಕ್ಚರ್ ಅಥವಾ ಆಕ್ಯುಪ್ರೆಸರ್ ಅಂತೆಲ್ಲ ಕೇಳಿರ್ತೀರಿ. ಹೌದು. ಒಂದು ಟಚ್ ಮಾಡಿದರೆ, ಉದಾಹರಣೆಗೆ ನಿಮಗೆ ಕೇರಳದಲ್ಲೇ ಮರಮಕಲೆ ಅಂತ ಇದೆ. ಯಾವುದೋ ಒಂದು ನರ ಟಚ್ ಮಾಡಿದರೆ ಆ ಭಾಗದ ಸಂಚಾರವೇ ನಿಂತು ಹೋಗ್ತದೆ ಅಂತ. ಅಥವಾ ಇನ್ನೊಂದು ನರ ಟಚ್ ಮಾಡಿದರೆ, ಅಲ್ಲಿ ಪ್ರೆಸ್ ಮಾಡಿದರೆ ಅಲ್ಲಿ ಸುಗಮವಾಗಿ ರಕ್ತ ಸಂಚಾರ ಆಗಿ ಅದರ ಆರೋಗ್ಯ ಹೆಚ್ಚಾಗ್ತದೆ ಅಂತ. ಅಂದರೆ ಎಲ್ಲೋ ನರಗಳು ಒಂದಕ್ಕೊಂದಕ್ಕೆ, ಮರಮಕಲ ಅಂತೆಲ್ಲ ಕರೀತಾರೆ ಅದನ್ನು, ಒಂದಕ್ಕೊಂದು ಕನೆಕ್ಟ್ ಇದೆ. ಹಾಗೆ ಈ ಬೆರಳುಗಳೇನಿದೆ ಪಂಚಭೂತಗಳ ಸಂಕೇತವಾಗಿ ಒಂದೊಂದು ಬೆರಳುಗಳು ನಿಮ್ಮ ಮೆದುಳಿನ ನರಗಳಿಗೆ ಕನೆಕ್ಟ್ ಆಗಿದೆ. ಉದಾಹರಣೆಗೆ ಹೆಬ್ಬೆರಳಿಗೆ ಹೇಳ್ತೀವಿ ನಾವು. ನೀವು ತಲೆನೋವು ಬಂದರೆ ಆಕ್ಯುಪಂಕ್ಚರ್, ಆಕ್ಯುಪ್ರೆಸರ್ ಅಲ್ಲಿ ಹೇಳ್ತಾರೆ, ಇದು ತಲೆಯ ಭಾಗ, ನೀವು ಇದನ್ನು ಪ್ರೆಸ್ ಮಾಡ್ತಾ ಹೋದರೆ ಒಂದಷ್ಟು ಸಮಯ ತಲೆನೋವು ಕಡಿಮೆ ಆಗ್ತದೆ ಅಂತ. ಯಾಕೆಂದರೆ ಪಿಟ್ಯುಟರಿ ಮತ್ತು ಪೀನಿಯಲ್ ಗ್ಲ್ಯಾಂಡ್ಗೆ ಸಂಬಂಧಪಟ್ಟಂಥ, ಮೆದುಳಿಗೆ ಸಂಬಂಧಪಟ್ಟಂಥ ನರಗಳಿಗೂ ಈ ಭಾಗಕ್ಕೂ ಒಂದು ಕನೆಕ್ಷನ್ ಇದೆ. ಹಾಗಾಗಿ ನೀವು ತಲೆನೋವು ಬಂದಾಗ ಇಲ್ಲಿ ಪ್ರೆಸ್ ಮಾಡಿ ಇಲ್ಲೂ ನೋವು ಬರ್ತದೆ. ಒಂದಷ್ಟೊತ್ತು ಹೀಗೆ ಪ್ರೆಸ್ ಮಾಡ್ತಾ ಹೋದರೆ ತಲೆನೋವು ಕಡಿಮೆ ಆಗ್ತದೆ. ಅಂದರೆ ಕೈ ಬೆರಳುಗಳಲ್ಲಿರುವ ನರಕ್ಕೂ ಮೆದುಳಿನ ಅಥವಾ ದೇಹದ ಅಂಗಾಂಗಗಳಿಗೂ ಈ ಅಂಗೈಗೂ ಸಂಬಂಧ ಇದೆ. ಹಾಗಾಗಿ ಆಕ್ಯುಪಂಕ್ಚರ್ ಅಥವಾ ಆಕ್ಯುಪ್ರೆಸರ್ ನೀವು ಸ್ಟಡಿ ಮಾಡ್ತಾ ಹೋದರೆ ಯಾವ ಭಾಗವನ್ನು ಹೆಚ್ಚು ಟಚ್ ಮಾಡಿದರೆ, ಅದು ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಪ್ಯಾಂಕ್ರಿಯಸ್ ಇರ್ಬೋದು, ಅಥವಾ ಮೆದುಳೇ ಇರ್ಬೋದು, ಪಿಟ್ಯುಟರಿ, ಬೇರೆ ಬೇರೆ ಗ್ಲ್ಯಾಂಡ್, ನಿರ್ನಾಳ ಗ್ರಂಥಿಗಳು ಅಂತ ಏನು ಕರೀತಾರೆ, ಆ ಗ್ರಂಥಿಗಳನ್ನು ಪ್ರಚೋದಿಸುವಂತಹ ಶಕ್ತಿ ಅಂಗೈಗೆ, ಅಂಗಾಲಿಗೆ ಇದೆ. ಹಾಗಾಗಿ ನಮ್ಮ ಹಿರಿಯರು ಏನು ಹೇಳೋರು, ಆಯುರ್ವೇದದಲ್ಲೂ ಇದೆ ಅದು, ಇಡೀ ದೇಹಕ್ಕೆ ನೀನು ಮಜ್ಜನ ಮಾಡಬೇಕಾಗಿಲ್ಲ, ಎಣ್ಣೆ ಹಚ್ಕೋಬೇಕಾಗಿಲ್ಲ, ನಿಂಗೆ ಸಮಯ ಇಲ್ಲ, ಆಗಲ್ಲ ಅಂದಾಗ ನಿನ್ನ ಕೈಗೆ, ಅಂಗೈಗೆ ಮತ್ತು ಅಂಗಾಲಿಗೆ ಚೆನ್ನಾಗಿ ಮಸಾಜ್ ಮಾಡು ತುಪ್ಪದಿಂದ. ಇಡೀ ದೇಹಕ್ಕೆ ಮಸಾಜ್ ಆದಾಗೆ ನಿನಗೆ ಫೀಲ್ ಆಗ್ತದೆ ಅಂತ. ಅಷ್ಟು ಫ್ರೀ ಆಗ್ತದೆ ಇಡೀ ಬಾಡಿ. ನೀವು ರಾತ್ರಿ ಹೊತ್ತು ಮಲಗಬೇಕಾದ್ರೆ ಅಂಗೈಗೆ ಚೆನ್ನಾಗಿ ಮಸಾಜ್ ಮಾಡಿ, ಇಡೀ ಬೆಳಗ್ಗೆ ಎದ್ದಾಗ ಇಡೀ ದೇಹ ಹಗುರ ಆಗೋಕ್ಕೆ ಶುರು ಅನ್ನುವಂಥ ಫೀಲ್ ಬರ್ತದೆ. ಯಾಕೆಂದರೆ ಎಲ್ಲ ನರನಾಡಿಗಳು ನಿಮ್ಮ ಅಂಗೈಗೆ, ಅಂಗಾಲಿಗೆ ಕನೆಕ್ಟ್ ಆಗಿದೆ. ಹಾಗಾಗಿ ನೀವು ಯಾವುದೋ ಒಂದು ಭಾಗ ಟಚ್ ಮಾಡಿದರೆ ಇನ್ನೊಂದು ಭಾಗಕ್ಕೆ ಅದನ್ನು, ಅಲ್ಲಿರುವಂಥ ಪ್ರೆಸರನ್ನು ರಿಲೀಸ್ ಮಾಡಲಿಕ್ಕೆ, ಅಲ್ಲಿರುವಂಥ ಪೇಯ್ನನ್ನು ರಿಲೀಸ್ ಮಾಡಲಿಕ್ಕೆ, ಅಥವಾ ಅಲ್ಲಿರುವ ಶಕ್ತಿಯನ್ನು ಪ್ರಚೋದನೆ ಮಾಡಲಿಕ್ಕೆ ಸಹಾಯ ಆಗ್ತದೆ.